ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಅಂತಕ್ಕಂಥದ್ದು ವ್ಯಕ್ತಿಯ ಜೀವನದಲ್ಲಿ ಬಹಳಷ್ಟು ಮುಖ್ಯವಾಗಿರತಕ್ಕಂತಹ ಒಂದು ಹಂತ. ಈ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ಬೋದು, ಬೇರೆ ಯಾವುದೋ ವಿಷಯ ಇರ್ಬೋದು, ನಾವು ಓದಬೇಕು ಅಂತಕ್ಕಂಥದ್ದು, ಓದುವುದು ಹೇಗೆ ಅಥವಾ ಇದನ್ನು ಅಧ್ಯಯನ ಹೇಗೆ ಅಂತ ಕರಿಬೋದು. ನಾವು ಅಧ್ಯಯನ ಹೇಗೆ ಮಾಡಬೇಕು ಅಂತಕ್ಕಂತಹ ವಿಷಯವನ್ನು ಚರ್ಚೆ ಮಾಡ್ತೇನೆ. ಇಲ್ಲಿ ಇವತ್ತು ಓದೋಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನು ನನಗೆ ಗೊತ್ತಿರತಕ್ಕಂಥದ್ದು, ನಾನು ಇದುವರೆಗೆ ಒಂದು ಪರೀಕ್ಷೆಯಲ್ಲಿ ಓದಿರತಕ್ಕಂತಹ ವಿಷಯವನ್ನು, ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ನಾನು. ಅರ್ಥಾಯ್ತಾ? ಓದ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ವ್ಯಕ್ತಿ ಅಂತಕ್ಕಂಥವನು ತನ್ನದೇ ಆಗಿರತಕ್ಕಂತಹ ಒಂದು ವಿಧಾನದ ಮೂಲಕ ಓದ್ತಾ ಇದ್ದಾನೆ. ಅನೇಕ ವಿಧಾನಗಳನ್ನು ನೋಡೋದ್ರ ಜೊತೆಗೆ ಯಾವ ವಿಧಾನ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರುತ್ತೆ ಅಂತಕ್ಕಂಥದ್ದು. ಎಕ್ಸಾಂಪಲ್ ಹೆಂಗೆ ಅಂತಂದಾಗ, ನಾವು ಒಂದು ದಾರಿಯನ್ನು, ಒಂದು ಗುರಿಯನ್ನು ಮುಟ್ಟಬೇಕು ಅಂತಂದರೆ, ಗುರಿಯನ್ನು ಒಂದು ಮುಟ್ಟುವಲ್ಲಿ ಹೋಗುವ ದಾರಿ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರುತ್ತೆ. ಆ ಹೋಗುವ ದಾರಿ ಅಂತಕ್ಕಂಥದ್ದನ್ನು ನಾವು ಮುಟ್ಟಬೇಕು ಅಂತಂದರೆ ಕೆಲವೊಂದು ವಿಧಾನಗಳು ಅನಿಸ್ಬೇಕು. ಅದೇ ರೀತಿಯಾಗಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದು ಗುರಿ ಸಾಧನೆಗೋಸ್ಕರನೇ ಒಂದು ಓದುವ ವಿಧಾನ, ನನಗೆ ಗೊತ್ತಿರತಕ್ಕಂತಹ ಒಂದು ವಿಧಾನವನ್ನು ನಾನು ಇಲ್ಲಿ ತಿಳಿಸ್ಲಿಕ್ಕೆ ವ್ಯಕ್ತಪಡಿಸ್ತಾ ಇದ್ದೀನಿ. ನಾನಿಲ್ಲಿ ಅಲ್ಲಿ ಏನು ಅಂತಂದಾಗ 90/10 ಅಂತಕ್ಕಂಥದ್ದು, 90/10 ಅಥವಾ 10/90 ಅಂತಕ್ಕಂಥದ್ದು. ಫಸ್ಟ್ ಇದನ್ನ ಅನುಸರಿಸಬೇಕು. ಈ 90/10 ಅಂದರೆ ಏನು ಅಂತಕ್ಕಂಥದ್ದು. ಈ 90/10 ಅಂತಂದರೆ, ನಾವು ಯಾವಾಗಲೂ ಓದುವ ಸಂದರ್ಭಗಳಲ್ಲಿ ನಾವು ಒಂದು ಯಾವುದೋ ಪುಸ್ತಕ ತಗೊಂತೀವಿ. ಯಾವುದು ಪುಸ್ತಕ ಅಂತಂದಾಗ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಂಪಲ್ ಯಾವುದೋ ಒಂದು ವಿಷಯ ಅಂತಂದಾಗ, ಈ ಒಂದು ಹಿಸ್ಟ್ರಿ ಪುಸ್ತಕ ತಗೋತೀವಿ ನಾವು. ಹಿಸ್ಟ್ರಿಯಲ್ಲಿ ಯಾವುದು ಅಂತಂದಾಗ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವುದು ಅಂತಂದಾಗ ಇಂಡಿಯನ್ ಹಿಸ್ಟ್ರಿಯನ್ನು ಕಡ್ಡಾಯವಾಗಿ ಓದಬೇಕು. ಈ ಇಂಡಿಯನ್ ಹಿಸ್ಟ್ರಿ ಅಂತಂದರೆ, ನಮ್ಗೆ ಹಿಸ್ಟ್ರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಗೆ ಎಂಡ್ ಆಗುತ್ತೆ ಅಂತಂದರೆ, ಎಲ್ಲಿಂದ ಮನುಷ್ಯ ಹುಟ್ಟಿದಾಗ ಸ್ಟಾರ್ಟ್ ಆಗಿ ಟಿಲ್ ಟುಡೇ. ಎಕ್ಸಾಂಪಲ್ ಹೆಂಗಂದಾಗ, ಈ ನಿನ್ನೆ ಏನಾಯಿತು ಅಲ್ಲಿವರೆಗೆ ಏನದು ಇತಿಹಾಸನೇ. ಅಥವಾ ಈ ಕ್ಷಣಕ್ಕಿಂತ ಮುಂಚಿತವಾಗಿ ಒಂದು ನಿಮಿಷಕ್ಕೆ ಮುಂಚೆ ಏನಾಯಿತು ಅದು ಸಹ ಇತಿಹಾಸನೇ. ಅಂದರೆ ಅಲ್ಲಿಂದ ಇಲ್ಲಿವರೆಗೆ ನಡೆದಿರ್ತಕ್ಕಂತಹ ಇತಿಹಾಸ, ಇದನ್ನು ನಾವು ಹೆಂಗೆ ಓದಬೇಕು? ಆ ಇತಿಹಾಸ ಪುಸ್ತಕ ತಗೊಂಡ್ರೆ ನಮ್ಗೇನಾಗುತ್ತೆ, ಆ ಪುಸ್ತಕ ನೋಡಿದ್ರೆ ನಾವು ಸಹಜವಾಗಿ ಯಾವುದೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಸಕ್ಸಸ್ ಆಗಬೇಕು ಅಂತಂದ್ರೆ, ನಾವು ಏನು ಮಾಡಬೇಕು ಅಂತಂದಾಗ, ಪುಸ್ತಕ ಎಂಥದ್ದು ಓದಬೇಕು ಅಂತಂದಾಗ ರೆಫರೆನ್ಸ್ ಬುಕ್ಗಳನ್ನೇ ಓದಬೇಕು. ನಾವು ಯಾವುದೋ ಗೈಡ್ಗಳನ್ನು ತಗೋಬಾರ್ದು. ಗೈಡ್ ಅಂತಂದ್ರೆ ನಮಗೆ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ರೆಫರೆನ್ಸ್ ಪುಸ್ತಕ ಇಟ್ಕೊಂಡು ತಮ್ಮದೇ ಆಗಿರ್ತಕ್ಕಂಥ ಅನುಕೂಲ ದೃಷ್ಟಿಯಿಂದ ಏನೋ ಬದಲ್ತಾರೆ, ಅದಕ್ಕೆ ಕರಿತೀವಿ ನಾವು ರೆಫರೆನ್ಸ್, ಅದನ್ನು ಗೈಡ್ ಅಂತ ಕರಿತೀವಿ ನಾವು. ಮೂಲ ಪುಸ್ತಕಗಳು ಯಾವಿದಾವ? ಎಕ್ಸಾಂಪಲ್ ಯಾವುದೋ ಒಂದು ರೀತಿಯಾಗಿರ್ತಕ್ಕಂತಹ ಈ ಒಂದು ಕನ್ನಡದಲ್ಲಿ ಅಥವಾ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಯಾವುದೋ ಒಂದು ಸದಾಶಿವ ಒಂದು ಭಾರತೀಯ ಪುಸ್ತಕ ಅಂದರೆ ದಪ್ಪ ಇದೆ. ಸಮಗ್ರ ಭಾರತೀಯ ಇತಿಹಾಸ ಅಂತ ತಗೊಂಡ್ರೆ, ಅಥವಾ ಪ್ರಾಚೀನ ಭಾರತ ಇತಿಹಾಸ, ಮಧ್ಯಕಾಲೀನ ಭಾರತ ಇತಿಹಾಸ, ಆಧುನಿಕ ಭಾರತ ಇತಿಹಾಸ ತಗೊಂಡ್ರೆ, ಆ ಮೂರು ಪುಸ್ತಕ ಹೆಂಗೆ ಓದಬೇಕಪ್ಪ? ನಾವು ಓದಿರ್ತಕ್ಕಂಥ ವಿಷಯದ ಹೆಂಗೆ ನೆನಪಿಟ್ಕೋಬೇಕು? ನಾವು ಓದಿರ್ತಕ್ಕಂಥ ವಿಷಯ ಯಾವುದೋ ಒಂದು ಸಂವಿಧಾನಕ್ಕೆ ಸಂಬಂಧಪಟ್ಟ ಭಾರತ ಸರ್ಕಾರ ಅಂತ ಸಂವಿಧಾನ ಪುಸ್ತಕ ತಗೊಂಡ್ರೆ ಇಷ್ಟು ತಪ್ಪಿದೆ, ಅದನ್ನು ಹೆಂಗೆ ಓದಬೇಕು, ಹೆಂಗೆ ನೆನಪಿಟ್ಕೋಬೇಕು ಅಂತಕ್ಕಂಥದ್ದು. ಆ ರೀತಿಯಾಗಿ ಅನೇಕ ರೀತಿಯಾಗಿರತಕ್ಕಂಥ ಗೊಂದಲಗಳು ನಮಗೆ ಕಂಡು ಬರ್ತಾ ಇದ್ದಾವೆ. ಹಂಗಾಗಿ ಓದೋ ವಿಷಯದಲ್ಲಿ ನಮಗೆ ಕೆಲವೊಂದು ಟೆಕ್ನಿಕ್ಗಳನ್ನು ಬಳಸ್ಬೋದು. ಈ 90/10 ಅಂತಂದರೆ ಎಕ್ಸಾಂಪಲ್ ಏನು ಅಂತಂದಾಗ, ಈ 90/10 ಅಂತ ಬಂದಾಗ ಯಾವುದೋ ಒಂದು ಇದು NCERT ಬುಕ್ ಇದೆ. NCERT ಬುಕ್ಕು ಕ್ಯೂರಿಯಾಸಿಟಿ ಅಂತಕ್ಕಂಥದ್ದು ಈ ಒಂದು ಸೈನ್ಸ್ ಬುಕ್ ಇದು. ಈ ಕ್ಯೂರಿಯಾಸಿಟಿ ಅಂತಕ್ಕಂಥ ಸೈನ್ಸ್ ಬುಕ್ಕು ಇಲ್ಲಿ ಏನು ಮಾಡ್ತೀವಿ ಅಂತಂದಾಗ, ಇಲ್ಲಿ ಒಂದು ಲೈನ್ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಏನು ಅಂದಾಗ, ಇಲ್ಲಿ ಒಂದು ಇದೇ ಥರ ಲೈನ್ ತೊಗೊತೀವಿ ನಾವು. ಇದರಲ್ಲಿ ಮ್ಯಾಗ್ನೆಟ್ ಅಂತಕ್ಕಂಥದ್ದು ಇಂಪಾರ್ಟೆಂಟು. ನಾವೇನು ಮಾಡಬೇಕು ಅಂತಂದಾಗ, ಈ ಒಂದು ಪೇಜಲ್ಲಿ ಓದೋ ಸಂದರ್ಭಗಳಲ್ಲಿ ಈ ಪೇಜ್ನಲ್ಲಿ ಎಷ್ಟು ಪದಗಳು ಈ ಒಂದು ಮುಖ್ಯ, ಅದು ಇಂಪಾರ್ಟೆಂಟು. ಈ ಒಂದು ಪೇಜಲ್ಲಿ ಎಷ್ಟು ಪದಗಳು ಮುಖ್ಯ, ಇದೊಂದು ಮ್ಯಾಗ್ನೆಟ್ ಅಂತಕ್ಕಂಥ ಒಂದು ಪದ ತಗೊಂಡು ನಾವು ಈ ಥರ ಅದನ್ನು ಏನು ಮಾಡಬೇಕು ಅಂತಂದಾಗ, ಒಂದು ಹಾಳೆಯಲ್ಲಿ ಈ ಥರ ಎಕ್ಸಾಂಪಲ್ ಏನಂದಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗಬೇಕು ಅಂತಂದರೆ ಈ ಥರ ಲೈನ್ ಇದೆಲ್ಲ ಒಂದು ಪೇಜಸ್ ಇದಾವೆ ಅಂತ ಕಡೆ. ಈ ಪೇಜಸ್ಸಲ್ಲಿ ಇಷ್ಟ ಲೈನ್ ಇದಾವ. ಈ ಲೈನಲ್ಲಿ ಏನು ಮಾಡ್ತೀವಿ ಅಂದಾಗ ಈ ಒಂದು ಪದ ಮುಖ್ಯ, ಇದನ್ನು ನಿಮ್ಮ ಹಾಳೆಯಲ್ಲಿ ಬರ್ಕೋಬೇಕು.
ಈ ಲೈನಲ್ಲಿ ಈ ಪದ ಮುಖ್ಯ, ಇದನ್ನು ನಿಮ್ಮದರಲ್ಲಿ ಬರ್ಕೋಬೇಕು. ಈ ಲೈನಲ್ಲಿ ಇದು ಮುಖ್ಯ, ಇದನ್ನು ನಿಮ್ಮ ಹಾಳೆಯಲ್ಲಿ ಬರ್ಕೋಬೇಕು. ನಂತರ ಈ ಲೈನಲ್ಲಿ ಇದು ಮುಖ್ಯ, ಇದನ್ನು ನಿಮ್ಮ ಹಾಳೆಯಲ್ಲಿ ಬರ್ಕೋಬೇಕು. ಈ ಥರ ನಾವು ಒಂದು ಪೇಜಲ್ಲಿ ಒಂದು ಪಾಠದಲ್ಲಿ ಏನು ಮಾಡಬೇಕು ಅಂತಂದಾಗ ಓದೋ ಸಂದರ್ಭಗಳಲ್ಲಿ ಯಾವ್ಯಾವ ಪದಗಳು ಮುಖ್ಯದವ ಅವುಗಳನ್ನ ಹೇಳ್ಬೇಕು ಅಂತ ಕಡೆ ಒಂದು ಕಡೆ ಬರ್ಕೋಬೇಕು. ಓದೋದು ಮುಗಿದ ನಂತರ ಏನು ಮಾಡಬೇಕು ಅಂತಂದಾಗ ಎರಡು ದಿನ ಬಿಟ್ಟು ನಾವು ಪುಸ್ತಕ ಓದಬಾರ್ದು. ಆ ಪುಸ್ತಕದಲ್ಲಿರ್ತಕ್ಕಂತಹ ವಿಷಯಗಳನ್ನು ಏನು ಕಂಟೆಂಟ್ ನಾವು ಯಾವುದೋ ಶಬ್ದ ಇಂಪಾರ್ಟೆಂಟ್ ಬರ್ಕೊಂಡಿದೆ ನೋಡಿ, ಆ ಶಬ್ದಗಳನ್ನು ಓದಬೇಕು. ಅಂದರೆ ಸುಮಾರು 100ರಲ್ಲಿ ಏನು ಮಾಡ್ಕೊಂಡೆ ನಾವು ಕೇವಲ 10 ಭಾಗ ಮಾಡ್ಕೊಂಡಿದ್ದೆ ನಾವು. ಇಲ್ಲೇ ಏನು ಮಾಡಬೇಕು ಅಂತಂದಾಗ ನೆಕ್ಸ್ಟ್ ನಾವು ಓದೋ ಸಂದರ್ಭಗಳಲ್ಲಿ ಈ ಪದಗಳನ್ನು 2 ದಿನ ಬಿಟ್ಟು 3 ದಿನ ಬಿಟ್ಟು ಈ ಪದಗಳನ್ನು ಅಷ್ಟೇ ನೋಡ್ಕೋಬೇಕು ನಾವು. ಈ ಪದಗಳನ್ನು ನೋಡಿದಾಗ ಇಡೀ ಕಂಟೆಂಟ್ ಏನಾಗಬೇಕು, ನನಗೆ ತಲೆಗೆ ಬರಬೇಕು. ಇಡೀ ಕಂಟೆಂಟ್ ನೆನಪಾಗಬೇಕು, ರೀಕಾಲ್ ಆಗಬೇಕು. ರೀಕಾಲ್ ಆಗಿಲ್ಲ ಅಂತಂದರೆ ಏನು ಮಾಡಬೇಕು, ಮತ್ತೆ ಪುಸ್ತಕ ತೆಗೆದು ನೋಡಬೇಕು. ಪುನರಪಿ ಮಾಡೋಣ, ಏನು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಈ ಥರ ನಾವು ಏನಾದರೂ ನಾವು ಓದಿದ್ದೇ ಆದರೆ ಈ ಥರ ಅಂದರೆ ನಾವು ಪ್ರತಿ ಒಂದು ಪಾಠ ಓದಿರಬೇಕು ಅಂತಂದಾಗ ಆ ಒಂದು ಪಾಠದಲ್ಲಿ ಯಾವುದು ಮುಖ್ಯವಾಗಿರತಕ್ಕಂಥ ಅಂಶಗಳನ್ನು, ಮುಖ್ಯವಾಗಿರತಕ್ಕಂತಹ ಪದಗಳನ್ನು ಮಾತ್ರ ಬರ್ಕೊಡ್ರಿ. ಅದನ್ನು 90% ಓದೋದು, 10% ಇಲ್ಲಿ ಬರ್ಕೊಳ್ಳೋದು. ಅದಾದ ತಕ್ಷಣ ಇನ್ನೊಂದು ಹೇಳಿದೆ ನಾನು 10/90 ಅಂತ ಹೇಳಿದೆ ನಾನು. 10/90 ಅಂತಂದಾಗ ಇಲ್ಲಿ ನೆಕ್ಸ್ಟು 2 ದಿನ 1 ವಾರ ಈ ಥರ ಬಿಟ್ಟು ನಂತರ 1 ತಿಂಗಳು ಬಿಟ್ಟು ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದಾಗ ಇಡೀ ಪುಸ್ತಕ ಓದೋ ಬದಲು ಈ ಪದಗಳಷ್ಟೇ ಓದಬೇಕು. ಇವೆಲ್ಲ ಏನಾಗಬೇಕು, ನಮಗೆ ರೀಕಾಲ್ ಆಗಬೇಕು. ಈ ಥರ ಆರಂಭದಲ್ಲಿ ನಮಗೆ ಭಾಳಷ್ಟು ತೊಂದರೆ ಅನಿಸುತ್ತೆ. ಈ ಥರ ನಾವು ಮಾಡೋದ್ರಿಂದ ನೆಕ್ಸ್ಟು ಎಕ್ಸಾಮ್ ಸಮೀಪಿದ್ದಾಗ ನಮಗೆಲ್ಲ ವಿಷಯಗಳನ್ನು ರಿವಿಷನ್ ಮಾಡಲಿಕ್ಕೆ ಏನಾಗುತ್ತೆ, ಅನುಕೂಲ ಆಗಬಹುದು ಅಂತಕ್ಕಂತಹ ಒಂದು ಅಂಶ. ಇದನ್ನು ಆಲ್ರೆಡಿ ನಾನು ಮಾಡಿದ್ದೀನಿ, ಅನೇಕ ರೀತಿಯಾಗಿರತಕ್ಕಂತಹ ಅನುಕೂಲ ಆಗಿದೆ. ಹಾಗಾಗಿ ಈ ರೀತಿಯಾಗಿರತಕ್ಕಂತಹ ಈ ಒಂದು 90/10 ನಂತರ 10/90 ಇದನ್ನು ಒಂಥರ ಪ್ರಯತ್ನ ಮಾಡಿದ್ರೆ ತನಗೆ ಅನುಕೂಲ ಆಗಬಹುದು ಅಂತಕ್ಕಂತಹ ವಿಚಾರ. ಧನ್ಯವಾದಗಳು.